ಸೈಬರ್ ಕ್ರೈಮ್ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡದು ಚಾಲೆಂಜ್ ಇದೆ. ಅದು ಬರೀ ಬೆಳಗಾವಿ ನಗರದ್ದು ಪ್ರಾಬ್ಲಮ್ ಇಲ್ಲ, ಬರೀ ಕರ್ನಾಟಕ ರಾಜ್ಯದ್ದು ಪ್ರಾಬ್ಲಮ್ ಇಲ್ಲ, ಬರೀ ಭಾರತ ದೇಶದ್ದು ಪ್ರಾಬ್ಲಮ್ ಇಲ್ಲ. ಈ ರೀತಿ ಜಗತ್ತಿನಲ್ಲಿ ಸೈಬರ್ ಕ್ರೈಮ್ ಅತಿ ದೊಡ್ಡದು ಇಲಾಖೆಗೆ ಸವಾಲಾಗಿದೆ. ಒಂದು ರಾಜ್ಯಾದ್ಯಂತ ಒಂದು ಡ್ರೈವ್ ನಡೀತಾ ಇದೆ. ಈ ಡ್ರೈವ್ ಏನಿದೆ ಅಂದರೆ ಮ್ಯೂಲ್ ಅಕೌಂಟ್ಸ್, ಸೈಬರ್ ಕ್ರೈಮ್ಗೆ ಮೋಸ ಆಗಿದ್ದ ಹಣ ಮ್ಯೂಲ್ ಅಕೌಂಟ್ಸ್ಗೆ ಹೋಗುತ್ತೆ. ಅದು ಯಾರವರು ಮ್ಯೂಲ್ ಅಕೌಂಟ್ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ ಅವರ ಮೇಲೆ ನಾವು ಕ್ರಮ ಶುರು ಮಾಡಿದ್ದೀವಿ. ನಮ್ಮ ಬೆಳಗಾವಿ ನಗರದಲ್ಲಿ 2992 ಮ್ಯೂಲ್ ಅಕೌಂಟ್ಸ್ ಆಪರೇಟ್ ಆಗ್ತಾಯಿದೆ. ಅದರಲ್ಲಿ ಫಸ್ಟ್ ಲೇಯರ್ದು 772 ಅಕೌಂಟ್ಸ್, ಅಂದರೆ ಮೋಸ ಆಗಿದ ತಕ್ಷಣ ಯಾವ ಅಕೌಂಟ್ಗೆ ಹೋಗುತ್ತೆ ಅದನ್ನು ನಾವು ಫಸ್ಟ್ ಲೇಯರ್ ಹೇಳ್ತೀವಿ. ಆಮೇಲೆ ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, ಆ ಥರ 10 ಲೇಯರ್ವರೆಗೆ ನಾವು ಅದನ್ನು ಫಾಲೋ ಮಾಡ್ತೀವಿ, ಫ್ರೀಸ್ ಮಾಡ್ತೀವಿ. ಸೊ ಈ 772 ಅಕೌಂಟ್ಸ್ ಫಸ್ಟ್ ಲೇಯರ್ ಇದೆ. ಈ ಎಲ್ಲ ಅಕೌಂಟ್ದು ನಾವು KYC ತಗೊಂಡು ಈಗ ಯಾರು ಈ ಅಕೌಂಟ್ ರೆಡಿ ಮಾಡೋಕ್ಕೆ ಅನುಕೂಲ ಮಾಡಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾ ಇದ್ದೀವಿ. ಈಗಾಗಲೇ 4 FIR ದಾಖಲು ಮಾಡಲಾಗಿದೆ. ಈಗ ಅಕೌಂಟ್ ಕೊಡುವವ್ರದ್ದು ಸಕ್ರಿಯ ಪಾತ್ರ ಎಷ್ಟು ಇದೆ, ಪ್ಯಾಸಿವ್ ಪಾತ್ರ ಎಷ್ಟು ಇದೆ, ಅದರ ಬಗ್ಗೆ ನಾವು ತನಿಖೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಮೇಲೆ ಎಲ್ಲ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸಾರ್ವಜನಿಕರಿಗೆ ನಮ್ಮದು ಕೋರಿಕೆ ಇದೆ, ನಿಮ್ಮದು ಫ್ರೆಂಡ್ ಇದ್ದರೆ ಕೂಡ ಅವರು ಹೇಳ್ತಾರೆ ನಂದು ಅರ್ಜೆಂಟ್ ಇದೆ, ನನ್ನ ಬಿಸ್ನೆಸ್ಗೋಸ್ಕರ ನಿಮ್ಮ ಅಕೌಂಟ್ ಡೀಟೇಲ್ ಕೊಡು, ನಾನು ಮತ್ತೆ ನಿಮಗೆ 10,000 ಕೊಡ್ತೀನಿ, 5,000 ಕೊಡಿ. ದಯವಿಟ್ಟು ಆ ಸಣ್ಣ ಅಮೌಂಟ್ದು ಲಾಲ್ಸೆನಲ್ಲಿ ನೀವು ನಿಮ್ಮ ಫೈನಾನ್ಷಿಯಲ್ ಡೀಟೇಲ್ಸ್ ಯಾರಿಗೆ ಕೊಡೋಕ್ಕೆ ಹೋಗಬೇಡಿ. ನೀವು ಇಂಡೈರೆಕ್ಟ್ಲಿ ಪ್ಯಾಸಿವ್ ಆಗಿ ಆ ಕ್ರೈಮ್ನಲ್ಲಿ ಪಾರ್ಟ್ನರ್ ಆಗ್ತೀರಿ. ಅದಕ್ಕೆ ಕೆಲವು ಪರಿಚಯದಲ್ಲಿ ಇರ್ತಾರೆ, ಅವರು ನಿಮಗೆ ನಿಮ್ಮ ಅಕೌಂಟ್ ಕೇಳ್ಬೋದು. ಕೆಲವರು ಹೇಳ್ತಾರೆ ನೀವು ನಮಗೆ ಅಕೌಂಟ್ ಮಾಡಿಕೊಡಿ, ನಿಮಗೆ 10,000 ರೂಪಾಯಿ ಪ್ರತಿ ತಿಂಗಳು ನಾವು ಕೊಡ್ತೀವಿ. ಅದು ಒಂದು ಆಪ್ಷನ್ ಇದೆ. ಇನ್ನು ಈ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ನಲ್ಲಿ ವರ್ಕ್ ಫ್ರಾಮ್ ಹೋಮ್ ಅಂತ ನಿಮಗೆ ಒಂದು ಸ್ಕೀಮ್ ಹೇಳ್ತಾರೆ. ಅದರಲ್ಲಿ ಏನು ಎಕ್ಸೆಲ್ ಶೀಟ್ನಲ್ಲಿ ಆ್ಯಡ್ ಮಾಡಬೇಕು, ಮೈನಸ್ ಮಾಡಬೇಕು, ಅಷ್ಟೇ ನಾಮಕವಾಸ್ತೆ ಒಂದು ಟೈಮ್ ಪಾಸ್ ಕೆಲಸ ಕೊಡ್ತಾರೆ. ಆದರೆ ನಿಮ್ಮ ಅಕೌಂಟ್ ಕೇಳ್ತಾರೆ ಅವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಇಲಾಖೆ ನಿಮ್ಮ ಅಕೌಂಟ್ ಯಾಕೆ ಕೇಳಬೇಕು, ಪರ್ಸನಲ್ ಅಕೌಂಟ್. ಸೊ ಇದರಲ್ಲಿ ನಿಮ್ಮ ಅಕೌಂಟಿಂದ ನಿಮಗೆ ಹೇಳ್ತಾರೆ ಈ ನಮ್ಮ ಕಂಪನಿದು ಇಲ್ಲಿ ಕೆಲಸ ಇದೆ, ನಾವು ದುಡ್ಡು ಕಳಿಸ್ತೀವಿ, ನೀವು ಈ ದುಡ್ಡು ಬೇರೆ ಅಕೌಂಟ್ಗೆ ಹಾಕಬೇಕು ಅಂತ ಇಂಡೈರೆಕ್ಟ್ಲಿ ನಿಮಗೆ ಅವ್ರ ಸೈಬರ್ ಕ್ರೈಮ್ನಲ್ಲಿ ಶಾಮೀಲ್ ಮಾಡ್ತಾ ಇದ್ದಾರೆ. ನೀವು ಈಗಾಗಲೇ ಆ ಥರ ಕೆಲಸ ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿ. ಈ ಥರ ಯಾವುದೇ ತುಂಬ ಸಹಜ ಕೆಲಸ ನಿಮಗೆ ಕೊಡ್ತಾರೆ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಇಲ್ಲಾಂದರೆ ನಾಳೆ ನಿಮ್ಮ ಮೇಲೆ FIR ಆಗಬಹುದು. ಈಗಾಗಲೇ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ದು ನಿನ್ನೆ ಒಂದು ಕೇಸ್ ದಾಖಲು ಆಗಿದೆ. ಸೋಷಿಯಲ್ ಮೀಡಿಯಾ ಯಾವ ಒಂದು ಪವರ್ ಇದೆ ಇದರಲ್ಲಿ, ಎಂಟರ್ಟೈನ್ಮೆಂಟ್ ಆಗಲಿ, ನಾಲೆಜ್ ಆಗಲಿ, ಅದು ಇದರದ್ದು ಪ್ಲಸ್ ಪಾಯಿಂಟ್ ಇದೆ, ಬಟ್ ಇದರದ್ದು ಮೈನಸ್ ಪಾಯಿಂಟ್ ಇದೆ. ಈ ಸೈಬರ್ ವಂಚಕರು ನಿಮಗೆ ಯೂಟ್ಯೂಬ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಪೇಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನೀವು ಯಾರು ವಿಡಿಯೋ ಹಾಡು ಹಾಕೋಕ್ಕೆ ನೋಡೋಕ್ಕೆ ಒಂದು ವಿಡಿಯೋ ಪ್ಲೇ ಮಾಡ್ತೀರಿ, ಇದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನಿಮಗೆ ಜಾಬ್ ಬೇಕಾ, ನಿಮಗೆ ಮನೆಯಲ್ಲಿನೇ ಒಂದು ವರ್ಕ್ ಫ್ರಮ್ ಹೋಮ್ ಬೇಕಾ, 30,000 ಮನೆಯಿಂದ ಒಂದು ಪ್ರತಿ ತಿಂಗಳು ಸಿಗುತ್ತೆ. ಸೊ ಸಾಕಷ್ಟು ಸಲ ಜನ ಎವ್ರಿಬಡಿ ವಾಂಟ್ ಟು ಹ್ಯಾವ್ ಸಮ್ ಎಂಪ್ಲಾಯ್ಮೆಂಟ್. ಸೊ ಸೋಷಿಯಲ್ ಇಂಜಿನಿಯರಿಂಗಿಂದ ಇವರು ನಿಮಗೆ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಅದರ್ವೈಸ್ ಯೂಟ್ಯೂಬ್ನಲ್ಲಿ ಒಂದು ಆ್ಯಡ್ ಬರುತ್ತೆ, ಬರೀ 300 ರೂಪಾಯಿನಲ್ಲಿ 5 kg ಬಾಸ್ಮತಿ ರೈಸ್ ಸ್ಪೆಷಲ್ ಆಫರ್ ನಡ್ತಾ ಇದೆ, ಈ ಲಿಂಕನ್ನು ಕ್ಲಿಕ್ ಮಾಡಿ. ನೀವು ಆ ಕ್ಲಿಕ್ ಮಾಡಿದ ತಕ್ಷಣ ಒಂದು APK ಫೈಲ್ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗುತ್ತೆ. ನಿಮ್ಮದು SMS ಆ್ಯಕ್ಸೆಸ್ ಆರೋಪಿಗೆ ಸಿಗುತ್ತೆ. ನೀವು ಮತ್ತು ನಿಮ್ಮ ಬ್ಯಾಂಕಿನ ದುಡ್ಡು ಏನಿದೆ ಅದರ ಮಧ್ಯದಲ್ಲಿ ಬರೀ ಒಂದು ಗೋಡೆ ಇದೆ, ಅದು ಗೋಡೆ ಅಂದರೆ ನಿಮ್ಮದು 1 ಟೈಮ್ ಪಾಸ್ವರ್ಡ್. ಸೊ ದಯವಿಟ್ಟು ಈ ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದರೆ ಓದ್ಕೊಳ್ಳಿ, ಅದು ಏನೇನು ಪರ್ಮಿಷನ್ ಕೇಳ್ತಾ ಇದೆ. OTPದು ಪರ್ಮಿಷನ್ ದಯವಿಟ್ಟು ಯಾರಿಗೆ ಕೊಡಬೇಡಿ. ಡೌನ್ಲೋಡ್ ಮಾಡುವಾಗ ಕೂಡ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವಾಗ ನಿಮ್ಮದು ಪ್ಲೇಸ್ಟೋರಿಂದ ಮಾತ್ರ ಡೌನ್ಲೋಡ್ ಮಾಡಬೇಕು, ಲಿಂಕಿಂದ ನೀವು ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಡಿ. ನಿಮ್ಮ ಫ್ರೆಂಡ್ ಆಗಲಿ ಯಾರು ಆಗಲಿ ನಿಮಗೆ ಗುಡ್ ಮಾರ್ನಿಂಗ್ ಅದು ಲಿಂಕ್ ಕಳಿಸ್ತಾ ಇದ್ದರೆ, ಗುಡ್ ನೈಟ್ದು ಲಿಂಕ್ ಕಳಿಸ್ತಾ ಇದ್ದರೆ ಅವಾಯ್ಡ್ ಕ್ಲಿಕ್ಕಿಂಗ್ ಸಚ್ ಲಿಂಕ್ಸ್. ಆ ಲಿಂಕ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ ಆ ಅಪ್ಲಿಕೇಶನ್ ಅಥವಾ ಬೇರೆ ಏನಾದರೂ ಮಾಲ್ವೇರ್ ಡೌನ್ಲೋಡ್ ಮಾಡೋದು ತುಂಬ ಸಾಧ್ಯತೆ ಇರುತ್ತದೆ.